ಅದೇನು ಮಾಡಿ ಸರ್ ಇನ್ನೂ ಸ್ವಲ್ಪ ಮೇದ್ರೆ ಹಿಡಿಯೋಕ್ಕಾಗಲ್ವಲ್ಲ, ಕಷ್ಟ ಆಗುತ್ತೆ. ಸಾಕಾ ಇಷ್ಟಿದ್ರೆ ಸಾಕಾ? ಇನ್ನೊಂದು ಏನಂದ್ರೆ ಸರ್, ಓವರ್ ಲೋಡ್ ಆಗ್ಬಿಟ್ಟಾಗ ಹಸುಗಳ ಹತ್ರ ಸ್ವಲ್ಪ ಜಾಸ್ತಿ ತಗೋತವೇನೋ ಅಂದ್ಬಿಟ್ಟು ನಾವು. ಸರ್ ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಾಡಗೋಡು ನಾಗರಾಜು. ಯಾವ ಊರು ಸರ್? ಎಸ್ ಗೊಲ್ಲಹಳ್ಳಿ, ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಸರ್ ಈಗ ಕಡೆಯಾಗಿ ಎಷ್ಟು ದಿನ ಇದ್ದಿದ್ದು? ಕಡೆಯಾಗಲೇ ಒಂದು 3 ತಿಂಗಳಾಗತ್ತೆ ಸರ್. 3 ತಿಂಗಳ? ಕಡೆಗೆ ಬಂದು 3 ತಿಂಗಳಾಗತ್ತೆ ಸರ್. ನಿಮ್ಮ ಮನೆಗೆ ಬಂದು ಒಂದು 3 ವರ್ಷ ಮೇಲೆ ಆಯ್ತಾ? 4 ವರ್ಷ ಆಗಿದೆ ಸರ್. ಕಂಪ್ಲೀಟ್ ಆಯ್ತಾ 4 ವರ್ಷ? ಇದಕ್ಕೊಂದು 5 ವರ್ಷ ಆಗಿರ್ಬೋದಾ? 6 ವರ್ಷನಾ? ನನ್ನ ಹತ್ರ ಬಂದಾಗ ಒಂದು ತಿಂಗಳು ಇರ್ಬೇಕು ಸರ್, ಅಷ್ಟೇ. 11 ತಿಂಗಳು ಅಷ್ಟೇ ನನ್ನ ಹತ್ರ ಬಂದಾಗ. ಅಲ್ಲ ಅವಾಗ 1 ವರ್ಷ ಮೇಲಾಗಿತ್ತಾ? ಇನ್ನೂ ಇಲ್ಲ, 1 ವರ್ಷ ಆಗಿರುತ್ತೆ. ಆಗಿತ್ತು ಸರ್, 1 ವರ್ಷ ಆಗಿದೆ ಅಷ್ಟೇ ಸರ್. ಒಂದು 4.5 5 ವರ್ಷದ ಒಳಗೆ ಇವಾಗ ಟೋಟಲ್ ಲೆಕ್ಕ ನಿಮ್ಗೆ 4 ಅಂದರೆ ನನ್ನ ಪ್ರಕಾರ ಒಂದು 5 ವರ್ಷ ಆಗಿದೆ ಅಂತ ಅನ್ಕೊಂತೀನಿ. ಇಟ್ಕೊಳ್ಳಿ ಸರ್. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ? ಲೆಕ್ಕ ಇಲ್ಲ ಸರ್, ಬರೆಯಲ್ಲ. ಒಂದು ಅಂದಾಜು ಬಿಟ್ಟಿರ್ತೀವಿ ಸರ್, ಒಂದು 200 250 300 ಮೇಲೆಲ್ಲ ಬಿಟ್ಟಿರ್ತೀವಿ. ಅಂದರೆ ಅವಾಗ ನೀವು ತಂದಾಗ ಹುಷಾರಿರಲಿಲ್ಲ, ರೆಡಿ ಮಾಡ್ಕೊಂಡ್ರಿ. ಹೌದೌದು. ಅಂದರೆ ನಿಮ್ಮ ಕೈ ಗುಣ ಚೆನ್ನಾಗೈತೆ, ಎಲ್ಲ ಅಂಥವೇ ಥರ ನೀವು. ಏನು ಮಾಡೋದು ಸರ್, ನಮ್ಗೆ ಸಿಗವೆಲ್ಲ ಜಾಸ್ತಿ ಅಂತವೇ ಸಿಕ್ಕಿರೋದು. ಅಂದರೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಅದೇ ಫೇರ್ ಆಗಿರೋ ಚೆನ್ನಾಗಿ ರೆಡಿ ಮಾಡ್ಕೊತೀರ ಆಮೇಲೆ. ಸರ್ ಈಗ ಟಾಪ್ ಇದೆ, ಈಗ ಇನ್ನು ಮೈಯೆಲ್ಲ ತೊಳೆದ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಹೌದೌದು ಸರ್, ಅದೇ ಒಂದು ವಾರ ಆಗ್ಬಿಟ್ಟಿದೆ ಮೈ ತೊಳೆದು ನಾವು. ಸರ್ ಡೈಲಿ ಹಸುಗಳು ಬರ್ತವೆ? ಬರ್ತಾ ಇರ್ತವೆ, ಇವತ್ತೇ ಬಂದಿಲ್ಲ ಅಷ್ಟೇ. ಎಷ್ಟು? 500 ರೂಪಾಯಿ ಸರ್? 500 ರೂಪಾಯಿ ಸರ್. ಸರ್ ಕೈ ತಿಂಡಿ? ಕೈ ತಿಂಡಿ ಮಾಮೂಲಿ ಸರ್, ರವೆ ಬುಸ, ಚಕ್ಕೆ ಬುಸ, ಕಡಲೆ ಹೊಟ್ಟೆ ಕೊಡೋದು. ಇನ್ನೇನು ಎಷ್ಟು? ಒಂದು 2 kg ಕೊಡ್ತೀರಾ? ನಾ ಜಾಸ್ತಿ ಕೊಡ್ತೀರಾ ಸರ್? ಆಗುತ್ತೆ ಸರ್, ಒಂದು 2-2.5 kg 3 kg ಬರುತ್ತೆ. ದನ ಬರಲಿ ಬಿಡ್ಲಿ ಕೊಡಲೇಬೇಕು ತಿಂಡಿ ಕೊಡಲೇಬೇಕು. ಜಾತ್ರೆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಇದು ಮಾಡ್ತೀರಾ, ತಿಂಡಿ ಇಡ್ತೀರಾ? ಅಲ್ಲ ಮೆರವಣಿಗೆ ಎಲ್ಲ ಮಾಡಬೇಕಲ್ಲ, ಮಾಡ್ಬೇಕು ಅಂದಾಗ ಅಷ್ಟೇ ಇರ್ತೀವಿ. ಅದು ಎಷ್ಟು ತಿನ್ನತ್ತೆ ಅಷ್ಟೇ ಸರ್, ಏನು ಹೆವಿ ಕೊಟ್ಟರೆ ತಿನ್ನಲ್ಲ. ಅಲ್ಲ ಹಾಲು ಗಿಲು ಅವಾಗೇನು ಹಾಕಲ್ಲ? ಏನು ಹಾಲು ಅಂತ ಸೋಗ್ಸಲ್ಲ ಬಿಡಿ ಸರ್, ಅದೇನಿಲ್ಲ. ಮೊಟ್ಟೆನೂ ಹಾಕಲ್ಲ? ಯಾತ್ರದ್ದು ಇಲ್ಲ, ಮೊಟ್ಟೆ ಹಾಲು ಏನು ಸೋಗ್ಸಲ್ಲ ನಾವು. ಅಂದರೆ ಈಗ ಒಂದು ಸ್ವಲ್ಪ ಆರಲ್ಲಿಗೆ ಬಂದಮೇಲೆ ಸ್ವಲ್ಪ ಕಷ್ಟ ಅಲ್ಲ? ನೀವಿದ್ರೆ ಪರವಾಗಿಲ್ಲ, ಹುಡುಗರು ಬೇರೆ ಯಾರು ಇಟ್ಕೊಳಕ್ ಕಷ್ಟ. ಅವ್ರು ಒಬ್ಬೊಬ್ರು ಇಟ್ಕೊಳಕಲ್ಲ. ಅದೇ ಈಗ ಅವನು ಹತ್ರ ತಗೊಳಲ್ಲ, ಒಬ್ಬನಿಗೆ ಇಬ್ಬರಿದ್ರೆ ಇಟ್ಕೊಂತಾರೆ. ಅದು ಸ್ವಲ್ಪ ಭಯನೇ. ಒಬ್ಬರಾದ್ರೆ ನಾನು ಇದ್ರೆ ಮಾತ್ರ ಒಬ್ಬನೇ. ಹಸು ಮೇಲೆ ನೀವು ಒಬ್ಬರೇ ಬಿಡ್ತೀರಾ? ಒಬ್ಬರೇ ಬಿಡ್ತೀನಿ. ಸರ್ ನೀವು ಒಂದು 20 ವರ್ಷದಿಂದ ಹಸು ಓರಿ ಬಿಡ್ತಾ ಇದ್ದೀರಾ? ಬಿಟ್ಟಿದ್ದೀನಿ ಸರ್, ಒಂದು 20-25 ವರ್ಷ ಆಯ್ತಾ? ಅವಾಗಿಂದನೂ ಓರಿ ಇದೆ. ಇನ್ನೊಂದು 2 ವರ್ಷ 3 ವರ್ಷ ಕೊಡಲ್ಲ ಇದನ್ನ? ಅದು ನಿಧಾನ ಆಗೋವರೆಗೂ ಕೊಡೋದು ಸರ್. 2 ವರ್ಷ 3 ವರ್ಷ ಆಗಲಿ, 4 ವರ್ಷ ಆಗಲಿ. ಇದ್ರ ಜೊತೆಗೆ ಇನ್ನೊಂದು ಹಾಕೊಂತೀರಾ ಈಗ? ನೋಡೋಣ. ಈಗೇನು ಕೇಳಲ್ಲ ಸರ್ ಇದು. ಬೇರೆ ಓರಿ ಏನು ಪಕ್ಕಕ್ಕೆ ಏನು ಕೇಳ್ತಾ ಇಲ್ಲ. ಹೌದಾ? ಕೇಳಲ್ಲ ಸರ್. ಕರುಗಳು ಎಲ್ಲ ಟಾಪ್ ಕರುಗಳಲ್ಲಿ ಬಿದ್ದವೆ ಸರ್. ಅದೇ ಹುಣಸೂರು ಪಳೆ ಎಲ್ಲ ಬಿದ್ದವೆ. ನಮ್ಮ ಕೈಗೆ ಸಿಕ್ಕಲ್ಲ ಸರ್ ಕರುಗಳು. ನಮಗೆ ನಮ್ಮ ಊರಿಗೆ ಬಿದ್ದಂತ ಕರ ಯಾವ ತಗೊಳ್ಳೋಣ ಅಂದ್ರೆ ನಮಗೆ ಸಿಗಲ್ಲ. ಹೌದಾ? ನಿಮ್ಮೂರಲ್ಲಿ ಯಾವ? ನಮ್ಮೂರಲ್ಲಿ ಇದಾವೆ, ಮಾರ್ಕೊಂಬಿಟ್ರು ಎಲ್ಲ. ಈಗ ಅದು ಎಳೆಗರುಗಳು ಯಾವ ಬಿದ್ದಿಲ್ಲ? ಇಲ್ಲ. ನಿಮ್ಮನೆಗೆ ಯಾವ ಬೀಳೋವಂಥವು ಯಾವ ಇಲ್ವಾ? ನಮ್ಮನೇಲೆ ಇದ್ದಿದ್ದೆ ಹೊಸ ಹೋಗ್ಬಿಡ್ತಲ್ಲ ಸರ್. ಒಂದು ಕಟ್ಸುಟ್ಟಿರೋದೇ ನನ್ನ ಮನೇಲಿ. ಅದೇನು ಫಲ ಆಗಿಲ್ಲ? ಇಲ್ಲ, ನನ್ನ ಮನೇಲಿ ಓರ್ಗರ ಯಾವುದು ಬೀಳಿಲ್ಲ ಸರ್, ಹೆಣ್ಗರನೇ. ಸರ್ ನಿಮ್ಮನೆ ಒಂದು ಓರ್ಗರ ಹುಟ್ಟಿತ್ತಲ್ಲ, ಅದೇ ಗೂಳಿ ಶಶಿ ಹಾಕೊಂಡ್ರಲ್ಲ, ಇದೆಯಾ? ಅಯ್ಯೋ ಅದೇ ಸರ್, ಹತ್ತಿರಕ್ಕೆ ತಗೋತಾ ಇಲ್ಲ ಅವನ್ನ. ಹೌದಾ? ಎಷ್ಟೆಲ್ಲಾಗೈತೆ? 4 ಬಂದಿದೆ ಸರ್ ಈಗ. 4 ಬಂದಿದೆ ಅವನಿಗೆ. ಹತ್ತಿರಕ್ಕೆ ಯಾವ ಊರು ಸರ್ ಅವ್ರದ್ದು? ಮೈಸೂರು ಹತ್ರ? ಸರ್ ಮೈಸೂರಲ್ಲ, ಪಿರಿಯಾಪಟ್ಟಣ ಹತ್ರ. ಅದು ಪಿರಿಯಾಪಟ್ಟಣ ಹತ್ರ ಹೊಸಳ್ಳಿ.
ಹಾಂ ಹಿರಿಯಪಟ್ಟಣದಿಂದ ಬೆಟ್ಟದಪುರಕ್ಕೆ ಹೋಯ್ತೀವಲ್ಲ, ಹಾಂ ಹಾಂ ಹತ್ತಿ ಫ್ಯಾಕ್ಟ್ರಿಯಿಂದ ಒಳಗಡೆ ಹೋಗುತ್ತೆ. ಹಾಂ ಹಾಂ ಬರ್ತಾನೆ ಸರ್, ಬಂದರೆ ಈ ವಾರ. ಹೌದಾ? ಹಾಂ. ಇದಕ್ಕೇನು ಕೊಂಬ್ ಮಾಡಿಸ್ತೀರಾ ಹಿಂಗೆ ನ್ಯಾಚುರಲ್ ಆಗಿರಲ್ಲ? ಏನು ಮಾಡ್ಸಲ್ಲ ಸರ್, ಅದೇ ಇಲ್ಲಿ ಇಷ್ಟು ಪೀಸ್ ಇದು ಕೊಟ್ಟಿದ್ವಲ್ಲಿ ಸರ್, ಇದು ಹಾಂ ಇದು ಇಷ್ಟಕ್ಕೆ ಇರೋದು, ಇದನ್ನು ಹಾಂ ಹಾಂ ಇದು ಉದ್ರೋಗ್ಬಿಡ್ತಿದ್ವು. ಹಾಂ ಹಾಂ ಅದು ಪೀಸ್ ಹಂಗೆ ಎತ್ತಿಕ್ಕಿದ್ದೀನಿ, ಅದಕ್ಕೆ ಕಿತ್ತಾಕ್ಬಿಟ್ಟು ಹಾಕಿಸ್ಕೊಂಡ್ರೆ ಹಾಕ್ಸ್ಕೊಳ್ಳೋದು, ಇಲ್ಲಾಂದ್ರೆ ಕ್ಲೀನ್ ಮಾಡಿಬಿಡೋದು ಅಂತ. ಹಾಂ ಹಾಂ ಸರ್, ಮೊಬೈಲ್ ನಂಬರ್ ಹೇಳಿ, ಯಾರಾದರೂ ಹಸು ಕ್ರಾಸಿಂಗ್ ಮಾಡಿಸ್ಬೇಕು ಅಂದಾಗ. 9980 ಹಾಂ 57 ಹಾಂ 6591. 6591. ಹಾಂ. ಸ್ವಲ್ಪ ಚಿರತೆ ಕಾಟ ನಿಮ್ಗೆ ಈ ಕಡೆ? ಚಿರತೆಘಾಟ ಇರುತ್ತೆ ಸರ್. ಆಯಿತು ಸರ್, ಧನ್ಯವಾದಗಳು ಸರ್.